ಬಿಗ್ ಬಾಸ್ಗೆ ಹೋದಂತ ಕೆಲವು ಸ್ಪರ್ಧಿಗಳ ಮಾನ ಮರ್ಯಾದೆ ಇದೀಗ 3 ಕಾಸಿಗೆ ಹರಾಜಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅವರ ವೈಯಕ್ತಿಕ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳು ಇದೀಗ ಬಹಿರಂಗ ಆಗಿದ್ದು ಅದು ಜನರ ಕಿವಿಗೂ ಕೂಡ ಬಿದ್ದಿದೆ. ಹೌದು, ಕೆಲವರು ಯಾರು ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತಿತ್ತು, ಆದರೆ ಅವರ ವೈಯಕ್ತಿಕ ಜೀವನ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ ಹೋದಂಥ ಸ್ಪರ್ಧಿಗಳ ಹಿನ್ನೆಲೆ, ಹಿಂದಿನ ಚರಿತ್ರೆ, ಅವ್ರ ಜೀವನದಲ್ಲಿ ಏನಾಗಿತ್ತು, ಅಫೇರ್ಸ್ ಇತ್ತಾ, ವಿಡಿಯೋಸ್ಗಳು ಇತ್ತಾ, ಕಳ್ಳ ಆಗಿದ್ರ, ಡಿವೋರ್ಸ್ ಆಗಿತ್ತಾ, ಪ್ರತಿ ಒಂದು ವಿಚಾರವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಸೀಸನ್ನಲ್ಲಂತೂ ಅತಿ ಹೆಚ್ಚು ಕಾಂಟ್ರವರ್ಸಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲಿಗೆ ಶಿಶಿರ್ ಅವರದ್ದು ಡಿವೋರ್ಸ್ ಆಗಿದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಅದಾದ್ಮೇಲೆ ತ್ರಿವಿಕ್ರಮ್ ಅವರಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನುವಂಥ ವಿಚಾರವೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಹಾಗೇನೆ ಉಗ್ರ ಮಂಜು ಕುಡಿತಾರೆ, ಎಣ್ಣೆ ಹೊಡಿತಾರೆ ಅನ್ನುವಂಥ ಅವರ ವೈಯಕ್ತಿಕ ವಿಚಾರ ಗೊತ್ತಾಗಿತ್ತು. ಎಲ್ಲದಕ್ಕಿಂತ ಅತಿ ಹೆಚ್ಚು ಗೊತ್ತಾಗಿದ್ದು, ಸೌಂಡ್ ಮಾಡಿದ್ದು ಅಂದ್ರು ಮೋಕ್ಷಿತಾ ಅವರು ಕಳ್ಳಿ ಅನ್ನುವಂಥ ವಿಚಾರ. ಮೋಕ್ಷಿತಾ ಒಂದು ಮಗುವನ್ನ ಕದ್ದಿದ್ರು, ಜೈಲಿಗೂ ಹೋಗಿ ಬಂದಿದ್ರು ಅನ್ನುವಂಥ ವಿಚಾರ. ಇದೀಗ ರಜತ್ ಬಗ್ಗೆ ಒಂದು ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದು ಮತ್ತು ಇದು ಸತ್ಯನೂ ಕೂಡ ಆಗಿದ್ದು, ಸ್ವತಃ ರಜತ್ ಅವರ ಹೆಂಡತಿಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನಿಜವಾಗ್ಲೂ ಕೂಡ ಈ ಸೀಸನ್ ನಲ್ಲಿರುವಂಥ ಸ್ಪರ್ಧಿಗಳ ನಿದ್ದೆ ಕೆಡಿಸ್ತಾ ಇದ್ದಾರೆ ಕೆಲವು ಟ್ರೋಲ್ ಪೇಜಸ್ಗಳು. ಇದೀಗ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂದ್ರೆ, ರಜತ್ ಹೆಂಡತಿ ಕಾಟ ತಡೆಯಕ್ಕಾಗದೆ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ದಾರೆ. ಪೊಲೀಸರಿಗೆ ಒಂದು ಕೇಸನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ರಜತ್ ಜೀವನದಲ್ಲಿ ಏನಪ್ಪ ಹಿನ್ನೆಲೆ ಇತ್ತು, ಏನು ಇತಿಹಾಸ ಇತ್ತು, ರಜತ್ಗೆ ಸಂಬಂಧಪಟ್ಟಂತೆ ಏನು ಸುದ್ದಿ ವೈರಲ್ ಆಗಿದೆ, ಯಾವ ವಿಡಿಯೋ, ಯಾವ ಫೋಟೋ ವೈರಲ್ ಆಗಿದೆ, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಜತ್ ಈ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ತೆಗೆದುಕೊಂಡು ಬಂದರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ರಜತ್ ಬಂದಮೇಲೆ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಹಿಟ್ ಆಗ್ತಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಮತ್ತು ಜನರು ಕೂಡ ರಜತ್ನ ಇಷ್ಟಪಡ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿವರೆಗೂ ಸಿಂಪಲ್ ಆಗಿ ಎಲ್ಲೋ ಒಂದು ಕಡೆಯಲ್ಲಿ ತುಂಬಾ ಡೀಸೆಂಟಾಗಿ ಹೋಗ್ತಾ ಇದ್ದಂಥ ಬಿಗ್ ಬಾಸ್, ರಜತ್ ಬಂದಿದ್ದು ಕಾಮಿಡಿ, ಗಲಾಟೆ ಎಲ್ಲವೂ ಕೂಡ ಸಿಕ್ಕಾಬಟ್ಟೆ ಇತ್ತು. ಕಿಚ್ಚ ಸುದೀಪ್ ಅವರ ಮುಂದೆನೂ ಕೂಡ ಎಲ್ರಿಗೂ ಡೈಲಾಗ್ ಬಿಟ್ಕೊಂಡು ಓಡಾಡ್ತಾ ಇದ್ರು ರಜತ್. ಆ ಕಾರಣಕ್ಕಾಗಿ ರಜತ್ ಬರ್ತಾ ಇದ್ದ ಹಾಗೆಯೇ ತುಂಬ ಜನ ಇವರೇ ಏನಾದರೂ ಮೊದಲಿಗೆ ಬಂದಿದ್ರೆ 100% ವಿನ್ ಆಗೋರು ಅಂತ ಅನಿಸ್ತಾ ಇತ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದ್ರಿಂದ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರನ್ನೇ ಈ ಬಾರಿ ಗೆಲ್ಲಿಸ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಆದರೆ ರಜತ್ ಏನಾದರೂ ಮೊದಲೇ ಬಂದಿದ್ರೆ ಗೆಲ್ತಿದ್ರು ಅಂತ ಹೇಳ್ತಿದ್ರು. ಆದರೆ ಇದೀಗ ರಜತ್ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ರಜತ್ ಮತ್ತು ರಜತ್ ಹೆಂಡತಿ ಈ ಹಿಂದೆ ಕೂಡ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಜೋಡಿ ಆಗಿ ಹೌದು, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಅದರ ಜೊತೆಗೆ ಜೋಡಿ ನಂಬರ್, ಈ ಥರದ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಅನೇಕ ಬಾರಿ ಇವರ ಮ್ಯಾರೇಜ್ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇವರಿಬ್ರದ್ದು ಪಕ್ಕ ಲವ್ ಮ್ಯಾರೇಜು, ಮನೆಯಲ್ಲಿ ಇಷ್ಟ ಇಲ್ದಿದ್ರು ಕೂಡ ಒಪ್ಪಿಸಿ ಮದುವೆ ಆಗಿದ್ರು. ಅದಾದಮೇಲೆ ಲೈಫ್ ತುಂಬ ಚೆನ್ನಾಗಿದೆ ಅನ್ನೋದನ್ನು ಈ ಜೋಡಿ ಹೇಳ್ಕೊಂಡಿದೆ. ಹಾಗೆಯೇ ಇವರಿಗೆ ಮುದ್ದಾದ 2 ಮಕ್ಕಳು ಕೂಡ ಇದ್ದಾರೆ. ಸುಖ ಸಂಸಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಜೋಡಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರೊಂಥರ ರಿಯಾಲಿಟಿ ಶೋಗಳಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಕಾಣಿಸ್ತಾ ಇದ್ದಿದ್ರಿಂದ ರಿಯಾಲಿಟಿ ಸ್ಟಾರ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವರಿಬ್ಬರ ಸಂಸಾರದಲ್ಲಿ ಎಲ್ಲವೂ ಸರಿ ಇರಬೇಕಾದ್ರೆ ಬಿಗ್ ಬಾಸ್ ಇಂದ ಆಫರ್ ಬಂತು. ರಜತ್ ಬಿಗ್ ಬಾಸ್ಗೆ ಬಂದರು. ಆದರೆ ಬಿಗ್ ಬಾಸ್ ಮನೆಯೊಳಗೆ ಏನು ನಡೀತಾ ಇದೆ ಅನ್ನೋದು ರಜತಿಗೆ ತುಂಬ ಕ್ಲಾರಿಟಿ ಇದೆ. ಎಲ್ಲರ ಬಗ್ಗೆನೂ ರಜತ್ ಏನೇನು ಹೇಳಬೇಕು ಅದನ್ನು ಹೇಳ್ತಾ ಇದ್ದಾರೆ. ಸುದೀಪ್ ಮುಂದೆನೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಆದರೆ ಈಗ ಆಶ್ಚರ್ಯ ಅನಿಸ್ತಾ ಇರೋದು, ರಜತ್ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಸ್ವತಃ ರಜತ್ಗೆ ಗೊತ್ತಿಲ್ಲದೆ ಇರೋದು. ಜೊತೆಗೆ ಆ ವಿಚಾರ ರಜತ್ ಅವರ ವೈಫ್ಗೆ ಸಿಕ್ಕಾಬಟ್ಟೆ ಇರಿಸು ಮರ್ಸು ಮತ್ತು ಇರಿಟೇಟ್ ಆಗಿರೋದು. ಹೌದು, ರಜತ್ ಈ ಹಿಂದೆ ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಿದ್ರು ಅನ್ನುವಂಥ ವಿಚಾರ ಇದೀಗ ವೈರಲ್ ಆಗಿದೆ. ಜೊತೆಗೆ ಆ ಹುಡುಗಿ ಜೊತೆಗಿನ ಖಾಸಗಿ ಫೋಟೋಗಳು ಲೀಕ್ ಆಗಿದೆ. ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕೆಲವಷ್ಟು ಟ್ರೋಲ್ ಪೇಜಸ್ಗಳು ಆ ಫೋಟೋವನ್ನು ಹಾಕಿದ್ದಾರೆ. ರಜತ್ ಅವರ ಮಾಜಿ ಲವ್ವರ್ ಅಂತ ಆ ಫೋಟೋ ಹಾಕಿ ಶೇರ್ ಮಾಡಿದ್ದಾರೆ. ಸೊ ಇದು ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ. ಇನ್ನು ಮಾತಾಡೋದು ನೋಡಿದ್ರೆ ದೊಡ್ಡವನು ಅಂತ ಅನ್ಸ್ಬಿಡ್ತಾನೆ, ಆದರೆ ಈತನಿಗೊಂದು ಪಾಸ್ಟ್ ಇದೆ ಅಂತ ತುಂಬಾ ಜನ ಟ್ರೋಲ್ ಮಾಡಿದ್ದಾರೆ. ಇದೆಲ್ಲ ಕಾಮನ್ ಆಗಿದ್ರು ಕೂಡ ಎಲ್ಲರೂ ಲೈಫಲ್ಲೂ ಎಲ್ಲಾನು ಆಗಿರುತ್ತೆ. ಅದು ಕಾಮನ್ ಆಗಿದ್ರು ಕೂಡ ಟ್ರೋಲ್ ಪೇಜಸ್ಗಳು ಇದನ್ನ ವೈರಲ್ ಮಾಡಿದೆ. ಇದು ಅಕ್ಷತಾ ಅವರಿಗೆ ತಲೆ ಕೆಡಿಸಿದೆ. ತನ್ನ ಗಂಡನ ಬಗ್ಗೆ ಈ ರೀತಿಯಾಗಿ ಹೇಳಿರೋದು, ಮಾಜಿ ಪ್ರೇಯಸಿಯ ಜೊತೆಗಿನ ಫೋಟೋವನ್ನು ವೈರಲ್ ಮಾಡಿರೋದು ಸಹಜವಾಗಿ ಅವರ ಫ್ಯಾಮಿಲಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಅವ್ರದ್ದೊಂದು ಕೂಡು ಕುಟುಂಬ ಆಗಿರೋದ್ರಿಂದ ಎಲ್ರಿಗೂ ಉತ್ತರ ಕೊಡಬೇಕಾಗತ್ತೆ.
ಆಗುತ್ತೆ ಪಾಪ. ಸೊ ಗಂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಗಂಡ ಮತ್ತು ಗಂಡನ ಮಾಜಿ ಪ್ರೇಯಸಿಯ ಫೋಟೋಸ್ಗಳು ವೈರಲ್ ಆಗಿರೋದು ಅವರಿಗೆ ಇರುಸು ಮುರುಸು ತಂದಿದೆ. ಆ ಕಾರಣಕ್ಕಾಗಿ ಆ ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಟ್ರೋಲ್ ಮಾಡಿದ್ದಾರೋ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಅವರು ಹಣವನ್ನು ಕೇಳಿದ್ದಾರೆ. ರಜತ್ ಅವರ ತಾಯಿ ಅಕೌಂಟ್ನಿಂದ 6,500 ಹಣವನ್ನು ಟ್ರೋಲ್ ಪೇಜಸ್ಗೂ ಕೂಡ ಹಾಕಿದ್ದಾರೆ. ಆಮೇಲೆ ಆ ಟ್ರೋಲ್ ಪೇಜಸ್ಸಲ್ಲಿ ಆ ಫೋಟೋಸ್ಗಳು ಡಿಲೀಟ್ ಆಗಿದೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದಂಥ ಟ್ರೋಲಿಗರು ಇನ್ನೊಂದಷ್ಟು ಪೇಜಸ್ಗಳಿಗೆ ಶೇರ್ ಮಾಡಿ ಆ ಪೇಜಸ್ಗಳಲ್ಲೂ ಕೂಡ ಫೋಟೋಸನ್ನು ಹಾಕಿ ವೈರಲ್ ಮಾಡೋಕೆ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಅಂತ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಇಲ್ಲಿ ಮರ್ಯಾದಸ್ಥ ಕುಟುಂಬಗಳು ಇರೋದ್ರಿಂದ ಮರ್ಯಾದಸ್ಥ ಕುಟುಂಬದವರು ಸಹಜವಾಗಿ ಮಾನ ಮರ್ಯಾದೆಗೆ ಹೆದರ್ತಾರೆ. ಅಕ್ಷತಾ ವಿಚಾರದಲ್ಲೂ ಕೂಡ ಅದೇ ಆಗಿರೋದು. ತಂದೆಯು ಕೂಡ ಒಳ್ಳೆಯ ಗುಣವನ್ನು ಹೊಂದಿದ್ದಾರೆ, ಮಕ್ಕಳಿದ್ದಾರೆ, ಅತ್ತೆ ಇದ್ದಾರೆ. ಹೀಗಿರಬೇಕಾದ್ರೆ ಈ ರೀತಿಯಾದಂಥ ಸುದ್ದಿ ಸರಿಯಲ್ಲ ಅಂತ ಕೊನೆಗೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಸ್ವತಃ ಅವರೇ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಟ್ರೋಲ್ ಪೇಜಸ್ಗಳು ಈ ಥರ ವೈಯಕ್ತಿಕ ಫೋಟೋಸ್ಗಳನ್ನು, ಖಾಸಗಿ ಫೋಟೋಗಳನ್ನು ಲೀಕ್ ಮಾಡ್ತಾ ಇದೆಯೋ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಬೇಸರದ ಸಂಗತಿ. ಯಾರೋ ಒಬ್ರು ಬೆಳೀತಿದ್ದಾರೆ ಅಂತಂದರೆ ಅದನ್ನು ತುಳಿಯುವ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು, ಅಥವಾ ವೈಯಕ್ತಿಕವಾಗಿ ಅವರ ತೇಜೋವಧೆ ಮಾಡೋ ಕೆಲಸ ಮಾಡಬಾರ್ದು. ಎಲ್ಲರ ಜೀವನದಲ್ಲೂ ಒಂದೊಂದು ವೈಯಕ್ತಿಕವಾದಂಥ ವಿಚಾರಗಳು ಇರುತ್ತೆ. ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಂದು ಹರಾಜು ಹಾಕೋದು ನಿಜವಾಗ್ಲೂ ಕೂಡ ಸಮಸ್ಯೆ. ಆದಷ್ಟು ಬೇಗ ಯಾರ್ಯಾರು ಆ ಥರ ಟ್ರೋಲ್ ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮ ಆಗಲಿ ಅಂತ ಇದೀಗ ಆಗ್ರಹಿಸಲಾಗ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.